ಮಹಿಳಾ ಸ್ತ್ರೀರೋಗ ತಜ್ಞರಲ್ಲಿ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯನ್ನು ಉತ್ತೇಜಿಸಲು ಈವ್ ಎಂಡೋಸ್ಕೋಪಿ ರಾಷ್ಟ್ರೀಯ ಸಮ್ಮೇಳನದ 4ನೇ ಆವೃತ್ತಿ ಬೆಂಗಳೂರಿನಲ್ಲಿ ಆರಂಭ ಅಕ್ಟೋಬರ್ 3, 2024 ಇಂಡಿಯನ್ ಅಸೋಸಿಯೇಷನ್ ಆಫ್ ಗೈನೆಕಾಲಜಿಕಲ್ ಎಂಡೋಸ್ಕೋಪಿಸ್ಟ್ಸ್ ಕೇಜ್ ಸಹಯೋಗದೊಂದಿಗೆ ಮತ್ತು ರಾಧಾಕೃಷ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಆಯೋಜಿಸಿರುವ ಈವ್ ಎಂಡೋಸ್ಕೋಪಿಯ 4ನೇ ಆವೃತ್ತಿಯನ್ನು ಇಂದು ಘೋಷಿಸಿತು. ಇದು ಮಹಿಳಾ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಿಗಾಗಿ ಭಾರತದ ಪ್ರಧಾನ ಸಮ್ಮೇಳನ ಅಕ್ಟೋಬರ್ 4ರಿಂದ ಬೆಂಗಳೂರಿನಲ್ಲಿ ನಡೆಯಲಿದೆ. ವ್ಯವಕಲನ 6, 2024 ಈ 3 ದಿನದ ರಾಷ್ಟ್ರೀಯ ಕಾರ್ಯಕ್ರಮವು ದೇಶಾದ್ಯಂತ ಮಹಿಳಾ ಸ್ತ್ರೀರೋಗ ತಜ್ಞರನ್ನು ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಉತ್ತಮಗೊಳಿಸಲು ಪ್ರೇರೇಪಿಸಲು ಮತ್ತು ಸಜ್ಜುಗೊಳಿಸಲು ಪ್ರಯತ್ನಿಸುತ್ತದೆ. ಅವರ ವೃತ್ತಿಪರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ರೋಗಿಗಳ ಆರೈಕೆಯನ್ನು ಹೆಚ್ಚಿಸುತ್ತದೆ. ಸಮ್ಮೇಳನವು ದೇಶಾದ್ಯಂತ 400ಕ್ಕೂ ಹೆಚ್ಚು ಮಹಿಳಾ ಸ್ತ್ರೀರೋಗ ತಜ್ಞರನ್ನು ಸ್ವಾಗತಿಸುತ್ತದೆ. ಭಾರತದ 20ಕ್ಕೂ ಹೆಚ್ಚು ಮಹಿಳಾ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರು ನೇರ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಾರೆ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸಾ ವಿಧಾನಗಳಿಗಿಂತ ಅವುಗಳ ಪ್ರಯೋಜನಗಳಿಗೆ ಹೆಸರುವಾಸಿಯಾದ ಎಂಡೋಸ್ಕೋಪಿಕ್ ಕಾರ್ಯವಿಧಾನಗಳ ಅಳವಡಿಕೆಯನ್ನು ಹರಡುವ ಗುರಿಯನ್ನು ಹೊಂದಿರುವ ಈವೆಂಟ್ ಕೌಶಲ್ಯ ವರ್ಧನೆಯ ಅವಧಿಗಳು ಮತ್ತು ಲೈವ್ ಶಸ್ತ್ರಚಿಕಿತ್ಸಾ ಕಾರ್ಯಾಗಾರಗಳನ್ನು ಸಹ ಒಳಗೊಂಡಿರುತ್ತದೆ. ಎಂಡೋಸ್ಕೋಪಿಯು ಅಗಾಧವಾದ ಪ್ರಯೋಜನಗಳನ್ನು ನೀಡುತ್ತದೆ. ಉದಾಹರಣೆಗೆ, ವೇಗವಾಗಿ ಚೇತರಿಸಿಕೊಳ್ಳುವುದು, ಕನಿಷ್ಠ ಗಾಯಗಳು ಮತ್ತು ಕಡಿಮೆ ಆಸ್ಪತ್ರೆಯಲ್ಲಿ ಉಳಿಯುವುದು. ಇದು ಕೆಲಸ ಮಾಡುವ ಮಹಿಳೆಯರಿಗೆ ಕೆಲಸದಿಂದ ದೂರವಿರುವ ಸಮಯವನ್ನು ಕಡಿಮೆ ಮಾಡಲು ವರದಾನವಾಗಿದೆ. ಆದರೂ ಭಾರತದಲ್ಲಿನ 45,000 ಸ್ತ್ರೀರೋಗ ತಜ್ಞರ ಪೈಕಿ ಸುಮಾರು 8,000 ಮಂದಿ ಮಾತ್ರ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ತರಬೇತಿ ಪಡೆದಿದ್ದಾರೆ ಎಂದು ಬೆಂಗಳೂರಿನ ರಾಧಾಕೃಷ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಈವ್ ಎಂಡೋಸ್ಕೋಪಿಯ ಸಂಘಟನಾ ಅಧ್ಯಕ್ಷೆ ಮತ್ತು ವೈದ್ಯಕೀಯ ನಿರ್ದೇಶಕಿ ಡಾ. ವಿದ್ಯಾ ವಿ. ಭಟ್ ಹೇಳಿದರು. ಈ ಅಗತ್ಯ ಕೌಶಲ್ಯಗಳೊಂದಿಗೆ ಹೆಚ್ಚಿನ ಮಹಿಳಾ ಸ್ತ್ರೀರೋಗ ತಜ್ಞರನ್ನು ಸಜ್ಜುಗೊಳಿಸುವ ಮೂಲಕ ಈ ಅಂತರವನ್ನು ಕಡಿಮೆ ಮಾಡುವುದು ನಮ್ಮ ಗುರಿಯಾಗಿದೆ. ಈವ್ ಎಂಡೋಸ್ಕೋಪಿಯ 4ನೇ ಆವೃತ್ತಿಯು ಮಹಿಳೆಯರನ್ನು ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲು ಪ್ರೋತ್ಸಾಹಿಸುವಲ್ಲಿ ವಿಶಿಷ್ಟವಾಗಿದೆ. ಭಾಗವಹಿಸುವವರಿಗೆ ಈ ಸಂಕೀರ್ಣವಾದ ಆದರೆ ಅಮೂಲ್ಯವಾದ ತಂತ್ರವನ್ನು ಕರಗತ ಮಾಡಿಕೊಳ್ಳಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಕೌಶಲ್ಯ ನಿರ್ಮಾಣ ಅವಧಿಗಳ ಸರಣಿಯೊಂದಿಗೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಆರ್ಗನೈಸಿಂಗ್ ಚೇರ್ಪರ್ಸನ್ ಈವ್ ಎಂಡೋಸ್ಕೋಪಿ. ನಾನು ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದು. ಐ ಆಮ್ ಅ ಮೆಡಿಕಲ್ ಡೈರೆಕ್ಟರ್ ದೇ. ಇದು 4ನೇ ಬಾರಿ ನಾವು ಈವ್ ಎಂಡೋಸ್ಕೋಪಿ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನಾವು 2ನೇ ಬಾರಿ ಹೋಸ್ಟ್ ಮಾಡ್ತಾ ಇದ್ದೀವಿ. ಈವ್ ಎಂಡೋಸ್ಕೋಪಿ 2022 ಮಾಡಿದ್ವಿ. ಈಗ 2024 ಕೂಡ ಈವ್ ಎಂಡೋಸ್ಕೋಪಿ ಮಾಡ್ತಾ ಇದ್ದೀವಿ. ವೆನ್ಯೂ ITC ಗಾರ್ಡೇನಿಯಾ. ಲೈವ್ ಸರ್ಜರೀಸು ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಾಗಿ ಇಲ್ಲಿಗೆ ರಿಲೇ ಆಗುತ್ತೆ. 18 to 20 ಗೈನಕಾಲಜಿಸ್ಟ್ ಆಲ್ ಓವರ್ ಇಂಡಿಯಾ, ಎಲ್ಲ ಕಡೆಯಿಂದ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್, ಅದಕ್ಕೆ ಈವ್ ಅಂದರೆ ಹೆಣ್ಣು. ಸೊ ಈವ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಆಲ್ ಓವರ್ ಇಂಡಿಯಾ ಬಂದು ಇಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಜಾಸ್ತಿ ವುಮೆನ್ ಗೈನಕಾಲಜಿಸ್ಟ್ ಎಂಡೋಸ್ಕೋಪಿಕ್ ಸರ್ಜರಿ ಕಲೀಲಿ, ಅವರು ಜಾಸ್ತಿ ಈ ಒಂದು ಟೆಕ್ನಿಕ್ ಕಲಿತ್ರೆ ಎಷ್ಟೋ ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಗೈನಕಾಲಜಿಸ್ಟು 50% ಆಫ್ ದ ಪಾಪ್ಯುಲೇಷನ್ ಅಂದರೆ ಹೆಂಗಸರನ್ನ ಟ್ರೀಟ್ ಮಾಡ್ತೀವಿ. ಸೊ 50% ಆಫ್ ನಮ್ಮ ಆಲ್ ಓವರ್ ಇಂಡಿಯಾ ಪಾಪ್ಯುಲೇಷನ್ಗೆ ಈ ಬೆನಿಫಿಟ್ ಸಿಗಲಿ, ಎಂಡೋಸ್ಕೋಪಿಕ್ ಸರ್ಜನ್ಸ್ ಜಾಸ್ತಿ ಆಗಲಿ ಅನ್ನೋ ಒಂದು ಐಡಿಯಾದಿಂದ ನಾವು ಈ ಎಂಡೋಸ್ಕೋಪಿ ಮಾಡ್ತಾಯಿದ್ದೀವಿ.